ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಊಟಕ್ಕೆ ಏನ್ ಮಾಡೋದು? ಹಲೋ, ನಿಮ್ಮನ್ನೇ ಕೇಳ್ತಿರೋದು. ಊಟಕ್ಕೆ ಏನ್ ಮಾಡೋದು? ದೀಪಿಕಾ, ನೀನು ಡಿಸ್ಟರ್ಬ್ ಮಾಡಬೇಡ. ನೋಡು, ನೀನು ಡಿಸ್ಟರ್ಬ್ ಮಾಡಿದ್ದಕ್ಕೆ ಈ ಪಾನೇ ಹೋಗ್ಲಿಲ್ಲ, ಡೈವರ್ಟ್ ಆಗೋಯ್ತು. ಓ, ಇಷ್ಟೊಂದು ಹೆಚ್ಕೊಂಡಿದ್ದೀರಾ? ಐಡಿಯಾ ಕೊಟ್ಟೋಳೆ ನಾನು, ಈಗ ನನ್ನೇ ಡಿಸ್ಟರ್ಬ್ ಮಾಡ್ಬೇಡ ಅಂತೀರಾ? ಸರಿ, ಆಯ್ತು ಬಿಡಿ, ಹೋಗ್ತೀನಿ. ಅಬ್ಬಬ್ಬಾ, ಗಮ್ ಅಂತಿದೆ. ಹೋಗಿ ನೋಡೋಣ ಏನೇನ್ ಮಾಡಿದ್ದಾರೆ ಅಂತ. ಏನು ಬೇಕಾಗಿಲ್ಲ, ಸುಮ್ಮನೆ ಕೂತ್ಕೋ. ಅಲ್ಲ ದೀಪಿಕಾ, ದೊಡ್ಡಪ್ಪ ಮಾಡಿರೋ ಅವ್ರಿಗೆ ಸಖತ್ತಾಗಿರುತ್ತೆ, ಬಿಟ್ರೆ ಕೆಟ್ವಿ. ಇಷ್ಟೆಲ್ಲ ಆದ್ಮೇಲೆ ಅವ್ರು ಕರೆಯೋವರೆಗೂ ನಾವು ಹೋಗೋದು ಸರಿ ಹೋಗಲ್ಲ. ಹಠ ತೊಟ್ಟು ಅಡ್ಗೆನೂ ಮಾಡ್ಬಿಟ್ಟಿದ್ದಾರೆ. ಈಗ ನಾವಾಗೆ ಹೋದ್ರೆ ನಾವು ಸೋತಂಗೆ ಅಲ್ವಾ ಅಮ್ಮ? ಅವ್ರಾಗ ಅವರೇ ಸೋತು ನಮ್ಮನ್ನ ಕರೆಯೋವರೆಗೂ ನಾವು ಹೋಗೋದು ಬೇಡ. ಈಗ ಸುಮ್ಮನೆ ಆಟ ಆಡೋಣ. ಆಟ ಓಕೆ, ಆದ್ರೆ ಊಟನೂ ಸಿಗುತ್ತೆ. ಮೊದ್ಲು ನಾವ್ ಈ ಆಟನ ಗೆಲ್ಬೇಕು. ಈ ಆಟದಲ್ಲ? ಅಯ್ಯೋ, ಈ ಆಟದಲ್ಲ, ಅವ್ರಗಳ ಜೊತೆ ಆಡ್ತಾ ಇರೋ ಆಟದಲ್ಲಿ. ಓ ಹಾಗಾ? ಸರಿ, ನೋಡೇ ಬಿಡೋಣ. ಆಹಾ, ಶಾವಿಗೆ ಪಾಯಸ, ಬಿಸಿ ಬಿಸಿ ಜಾಮೂನು. ಅಯ್ಯಯ್ಯೋ, ಇದನ್ನೆಲ್ಲ ನೋಡ್ತಿದ್ರೆ ಬಾಯಲ್ಲಿ ನೀರ್ ಬರ್ತಿದೆ. ವೆರೈಟಿ ವೆರೈಟಿ ಪಲ್ಯಗಳು ಜೊತೆಗೆ ಪಾಲಕ್ ಪನ್ನೀರ್. ಬಾಯಲ್ಲಿ ವೆರೈಟಿ ಎಲ್ಲ ಹೇಳ್ತಾ ಇದ್ದೀರಾ, ಎಲ್ಲಿದ್ಯೋ? ತುಂಬಾ ಉರಿಸ್ತಿದಾರಲ್ವಾ? ಹೊಟ್ಟೆ ಬೇರೆ ತುಂಬಾ ಹಸಿತಾ ಇದೆ. ನಾವ್ ಹೋಗಕ್ ಮುಂಚೆ ಅವರೇ ತಿಂದು ಖಾಲಿ ಮಾಡ್ಬಿಟ್ರೆ? ಹಾ, ಇಷ್ಟು ದಿನ ನಾನು ನಿಮ್ಗೆ ಅಡುಗೆ ಮಾಡ್ಕೊಟ್ಟಿದ್ದೆಲ್ಲ ಏನು ಅನ್ನಿಸ್ಲೇ ಇಲ್ವಾ? ಇವತ್ತೊಂದಿನ ಅವ್ರು ಅಡುಗೆ ಮಾಡಿದ್ದಕ್ಕೆ ನಿಮ್ಗೆಲ್ರಿಗೂ ಹೊಟ್ಟೆ ಹಸು ಜಾಸ್ತಿ ಆಗ್ತಾ ಇದೆಯಾ? ಅದ್ ಹಾಗಲ್ಲ ಅಮ್ಮ, ಈ ದೀಪಿಕಾ ತಾನೇ ಜಗಳ ಶುರು ಮಾಡಿದ್ದು. ಅವಳಿಗೆ ಆಸೆ ಆಗ್ತಿದೆ ಅಂದ್ರೆ. ಶುರು ಮಾಡಿದ್ ಯಾರೇ ಆಗ್ಲಿ, ಅದನ್ನ ಹೇಗ್ ಮುಗಿಸ್ತೀವಿ ಅನ್ನೋದು ಮುಖ್ಯ. ಯಾರು ಹೋಗೋದ್ ಬೇಡ, ಸುಮ್ಮನೆ ಇಲ್ಲೇ ಕೂತ್ಕೊಳ್ಳಿ. ಯಾಕ್ರೋ, ಏನಾಯ್ತು? ಇರೋ ಇಲ್ದಿರೋ ಅಡ್ಗೆನೆಲ್ಲ ಅಷ್ಟು ಹೊಗಳ್ತಾ ಇದ್ರಿ, ಇನ್ಯಾಕೆ ಕಾಯ್ತಾ ಇದ್ದೀರಾ? ತಟ್ಟೆಗೆ ಹಾಕೊಂಡು ಜಮಾಯಿಸಿ. ಇಲ್ಲಪ್ಪ, ಯಾಕೋ ಅವ್ರನ್ನೆಲ್ಲ ಬಿಟ್ಟು ಊಟ ಮಾಡಕ್ ಮನ್ಸೇ ಆಗ್ತಿಲ್ಲ. ಆಹಾ, ಅದ ವಿಷಯ. ಆದ್ರೆ ಚಾಲೆಂಜ್ ಹಾಕಿದ್ ನೀವೇ ತಾನೇ? ಮತ್ತೆ ಇವಾಗ ಏನಾಯ್ತು? ಎಲ್ಲ ನಾವೇ ಮಾಡ್ತೀವಿ ಅಂತ ಹೇಳಿದ್ರಿ. ಚಾಲೆಂಜ್ ಏನೋ ಹಾಕ್ಬಿಟ್ವಿ. ಅವ್ರಿಲ್ದೆ ಅಡುಗೆ ಮಾಡ್ಬೋದೇ ಹೊರತು ಅವ್ರಿಲ್ದೆ ಊಟ ಮಾಡೋಕ್ಕಾಗಲ್ಲ. ಇಷ್ಟು ವರ್ಷ ನಮಗೋಸ್ಕರ ಅಡುಗೆ ಮಾಡಿ ನಮ್ಮ ಹೊಟ್ಟೆ ತುಂಬಿಸಿದ್ದಾರೆ. ಅಂಥದ್ರಲ್ಲಿ ಅವ್ರನ್ನ ಬಿಟ್ಟು ಹೇಗೆ ಊಟ ಮಾಡೋದು? ನೋಡಿದ್ರೆ ಅಂದ್ರು, ಹೆಣ್ಣಲ್ಲಿ ಅಕ್ಕ, ತಂಗಿ, ಅಮ್ಮ, ಮಗಳು, ಅಜ್ಜಿ ಹಲವಾರು ರೂಪ ಇರ್ಬೋದು. ಅವಳು ಬರೀ ಬೇಯಿಸಾಕ್ತಾಳೆ ಅನ್ನೋ ಕಾರಣಕ್ಕೆ ಅವಳನ್ನ ಅನ್ನಪೂರ್ಣೇಶ್ವರಿ ಅಂತ ಅನ್ನಲ್ಲ. ತಿನ್ನೋ ಅನ್ನಕ್ಕೆ ಶಕ್ತಿ ತುಂಬೋಕ್ಕಾಗೋದು ಅವಳಿಂದಾನೆ. ನಮ್ಮ ಮನಸ್ಸಲ್ಲಿ ನೆಮ್ಮದಿನ ತುಂಬೋಕ್ಕಾಗೋದು ಅವಳಿಂದಾನೆ. ಅದನ್ನೆಲ್ಲ ಬಿಟ್ಟು ನೀವು ಅವ್ರ ಜೊತೆ ಜಗಳ ಆಡ್ಕೊಂಡು ನಾವೇ ಬದುಕ್ಬಿಡ್ತೀವಿ ಅಂತ ಅಂದ್ಕೊಳ್ಳೋದಿದೆಯಲ್ಲ, ಅದು ಮಹಾ ತಪ್ಪು. ಆ್ಯಕ್ಚುಲಿ ನನಗೂ ನನ್ನ ಮಗಳನ್ನ ಬಿಟ್ಟು ಊಟ ಮಾಡೋದಕ್ಕೆ ಮನಸ್ಸಿಲ್ಲ. ಇಷ್ಟೆಲ್ಲ ಪ್ರೀತಿ ಇಟ್ಕೊಂಡು ಈ ಬಿಗುಮಾನ ಬೇಕಿತ್ತ? ಸರಿ, ಹೋಗಿ ನಾವು ಸೋತ್ವಿ ಅಂತ ಹೇಳಿ ಕರ್ಕೊಂಡು ಬನ್ನಿ. ಸೋಲದ? ದಡ್ಡ, ನೀವೆಲ್ಲರೂ ಅವ್ರಿಗೆ ಯಾವತ್ತೋ ಸೋತು ಬಿಟ್ಟಿದ್ದೀರಾ. ಅವರೆಲ್ಲರೂ ನಿಮ್ಮನ್ನ ಯಾವತ್ತೋ ಗೆದ್ದು ಬಿಟ್ಟಿದ್ದಾರೆ. ನಾನಂತೂ ತುಳಸಿಯವ್ರಿಗೆ ಸಂಪೂರ್ಣವಾಗಿ ಸೋತು ಬಿಟ್ಟಿದ್ದೀನಿ. ಇನ್ನೊಂದು ವಿಷಯ ಗೊತ್ತಾ? ನಾವು ಹೆಂಡತಿಯರಿಗೆ ಸೋಲೋದ್ರಲ್ಲೇ ಸುಖ ಇರೋದು. ಚಿಕ್ಕಪ್ಪ, ಈ ಟಾಪಿಕಲ್ಲಿ ನಿಮ್ಗೆ ಊಫಿ. ಸರಿ, ಹಾಗಾದ್ರೆ ನಾವು ಹೋಗಿ ಅವ್ರನ್ನ ಕರ್ಕೊಂಡ್ ಬಂದ್ಬಿಡ್ತೀವಿ. ಮೊದಲು ಕರ್ಕೊಂಬನ್ರ, ಹೋಗ್ರಿ. ದೀಪಿಕಾ, ನೀನು ಬಂದು ಊಟಕ್ಕೆ ಕರೆದಾಗ ನಾವು ನೆಗ್ಲೆಕ್ಟ್ ಮಾಡಿದ್ದು ನಮ್ಮದೇ ತಪ್ಪು. ಸಾರಿ. ಬನ್ನಿ, ಎಲ್ಲರೂ ಒಟ್ಟಿಗೆ ಊಟ ಮಾಡೋಣ. ಹೌದು, ನಮ್ಮಿಂದ ತಪ್ಪಾಗಿದೆ. ನಿಮ್ಮನ್ನು ಬಿಟ್ಟು ಊಟ ಮಾಡಕ್ ಮನ್ಸಾಗ್ತಿಲ್ಲ. ಪ್ಲೀಸ್ ಬನ್ನಿ. ಅಯ್ಯೋ, ಇದರಲ್ಲಿ ನನ್ನ ತಪ್ಪೇನಿಲ್ಲ ತುಳಸಿಯವರೇ. ಈಗ ಹಠ ಸಾಧಿಸೋಕ್ಕಾಗದೆ ಸೋತು ನಿಮ್ಮ ಎದುರುಗಡೆ ಬಂದು ನಿಂತಿದ್ದಾರೆ. ಹಾಗಿದ್ರೆ ನಾವೇ ಗೆದ್ದಾಗ?
ಬಿಲ್ಕುಲ್ ನೀವೇ ಗೆದ್ದಿದ್ದು. ಅಮ್ಮ, ಹೆಣ್ಮಕ್ಳು ಅಂದ್ರೆ ಎಷ್ಟೋ ಸದ್ರ ನಿಮ್ಗೆ. ಊಟಕ್ಕೆ ಏನ್ ಬೇಕು ಅಂತ ಕೇಳಕ್ ಬಂದ್ರೆ ರೇಗ್ತೀರಾ? ಸರಿ, ನಡೀರಿ, ಎಲ್ರು ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋಣ. ಹೊಟ್ಟೆ ಹಸುತ್ತಾ ಇದೆ. ಈ ರೀತಿ ಮನೆಯವರೆಲ್ಲ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಿದ್ರೆ ಎಷ್ಟು ಖುಷಿಯಾಗಿರುತ್ತಲ್ಲ. ಹೌದಣ್ಣ, ಇವತ್ತು ಮನೆಯವರೆಲ್ಲ ಒಟ್ಟಿಗಿದ್ದೀವಿ, ನೆಮ್ಮದಿಯಾಗಿ ಊಟ ಮಾಡ್ತಾ ಇದೀವಿ. ನಿಧಿ, ಎಲ್ಲೋ ಹೊರಟಮ್ಮ? ಏನಿಲ್ಲ ಡ್ಯಾಡ್, ನಂಗೆ ಊಟ ಸಾಕು. ಅಕ್ಕ, ನಾವಿಬ್ರು ಒಟ್ಟಿಗೆ ಎಷ್ಟು ಚೆನ್ನಾಗಿದ್ವಿ, ಎಷ್ಟು ಖುಷಿಯಾಗಿದ್ವಿ, ಹೇಗೋ ಬದುಕ್ಬೇಕು ಅನ್ನೋ ಆಸೆ ಇಟ್ಕೊಂಡಿದ್ವಿ. ಆದ್ರೆ ನೀನೀಗ ಈ ಭೂಮಿ ಮೇಲೆ ಇಲ್ಲ, ನಾನು ನಿನ್ನ ನೆನಪಲ್ಲೇ ಇಲ್ಲಿ ಕೊರಗ್ತಾ ಇದ್ದೀನಿ. ಇದಕ್ಕೆಲ್ಲ ಕಾರಣ ಆ ಮಾಧವ. ನಿನ್ನ ನನ್ನಿಂದ ದೂರ ಮಾಡಿ ಅವನು ಆ ಮನೆಯವ್ರ ಜೊತೆ ಖುಷಿಯಾಗಿರ್ತಾನೆ ಅಂದ್ರೆ ನನ್ನ ರಕ್ತ ಕುದಿಯತ್ತೆ. ಇಲ್ಲ, ಇದಕ್ಕೆಲ್ಲ ನಾನು ಅವಕಾಶ ಮಾಡ್ಕೊಡಲ್ಲ. ಆ ಮನೆ ನಾಶ ಆಗ್ಬೇಕು, ಅವರೆಲ್ಲರೂ ನರಳಿ ಸಾಯ್ಬೇಕು. ಹಾಗ ಮಾಡ್ಲಿಲ್ಲ ಅಂದ್ರೆ ನನಗ್ ನೆಮ್ಮದಿ ಇಲ್ಲ. ಅವರೆಲ್ಲರೂ ನರಕ ಅನುಭವಿಸಿದ್ರೇನೆ ನಿನ್ನ ಆತ್ಮಕ್ಕೆ ಶಾಂತಿ ಸಿಗೋದು, ನನಗೆ ಸಮಾಧಾನ ಆಗೋದು. ನಮ್ಮ ಪರಿಸ್ಥಿತಿ ಯಾಕೋ ಸರಿ ಇಲ್ಲ. ಮುಂದಿನ ಪ್ಲಾನ್ ಮಾಡೋದಕ್ಕೆ ತುಂಬಾ ಕಷ್ಟ ಆಗ್ತಿದೆ. ಯಾಕೆ, ಏನಾಯ್ತು? ನನ್ನ ಪ್ಲಾನ್ನ ಎಕ್ಸಿಕ್ಯೂಟ್ ಮಾಡಕ್ಕೆ ನಿನಗೇನ್ ಕಷ್ಟ? ಅಕ್ಕ, ನಮ್ಮ ಹತ್ರ ದುಡ್ಡೆಲ್ಲ ಖಾಲಿ ಆಗಿದೆ. ಅದು ಅಲ್ಲದೆ ಹಳೆ ಪೇಮೆಂಟ್ ಕ್ಲಿಯರ್ ಆಗೋವರೆಗೂ ಹುಡುಗರು ಯಾರು ಬರಲ್ಲ ಅಂತಿದ್ದಾರೆ. ತುಳಸಿಯಿಂದಾಗಿ ಆ ಮನೆ ನನ್ಗೆ ರಾಣಿ ವೈಭೋಗ ತಪ್ಪೋಯ್ತು. ಕೈನಲ್ಲಿ ಬಿಡುಗಾಸು ಇಲ್ಲದೆ ಇರೋ ಹಾಗಾಯ್ತು. ನನ್ನ ಈ ಪರಿಸ್ಥಿತಿಗೆ ಅವಳೇ ಕಾರಣ. ಆ ಮಾಧವನಿಗಿಂತ ಮೊದಲು ಆ ತುಳಸಿ ಕತೆ ಮುಗಿಸ್ಬೇಕು. ಅಕ್ಕ, ಈಗ ಏನ್ ಮಾಡೋದು ನಾವು? ನೋಡು, ನಾನು ಹೇಳಿದ್ದೆಲ್ಲ ಪ್ಲಾನ್ ಪ್ರಕಾರನೇ ಆಗ್ಲಿ. ನಾಳೆ ಬೆಳಗ್ಗೆ ಅಷ್ಟರಲ್ಲಿ ದುಡ್ಡು ನಿನ್ ಕೈಗೆ ಬಂದು ಸೇರುತ್ತೆ. ಆದ್ರೆ ನಮ್ ಕೆಲ್ಸಗಳೆಲ್ಲ ಯಾವುದೇ ತಪ್ಪಿಲ್ದ ನಡಿಬೇಕು. ಅರ್ಥ ಆಯ್ತಾ? ಅರ್ಥ ಆಯ್ತಕ್ಕ. ಶ್ರೀರಸ್ತು ಶುಭಮಸ್ತು.